ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಟೇಸ್ಟಿಯಾಗಿ ಹಾಗೂ ಸುಲಭವಾಗಿ ಮಾಡುವ ಒಂದು ರೈಸ್ ರೆಸಿಪಿಯನ್ನು ನಾನು ಮಾಡಿದ್ದೇನೆ. ಆಗ ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡಲಿಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ. ಆಗ ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ. ಆಗ ಮೊದಲಿಗೆ ನಾನು ಇಲ್ಲಿ 1 ಗ್ಲಾಸಷ್ಟು ಬಾಸುಮತಿ ರೈಸನ್ನು ತೆಗೆದಿದ್ದೇನೆ. ಈಗ ಇದನ್ನು 20 to 30 ಮಿನಿಟ್ಸ್ ನೀರಿನಲ್ಲಿ ನೆನೆಸಿ ಇಡಬೇಕು. ಆಗ ಸ್ವಲ್ಪ ಹೊತ್ತು ನಮಗೆ ಇದನ್ನು ನೆನೆಸಿ ಇಡೋಣ. ಈಗ ನೀವು ಬೇರೆ ರೈಸಲ್ಲಿ ಮಾಡ್ತಿದ್ದೀರಾ ಅಂತಂದರೆ ನೆನೆಸಿಡಬೇಕು ಅಂತ ಏನಿಲ್ಲ. ಆಗ ನಾನು ಬಾಸುಮತಿ ರೈಸಲ್ಲಿ ಮಾಡ್ತಿರೋದ್ರಿಂದ ಇದನ್ನು ನಾನು ನೆನೆಸಿಡ್ತಿದ್ದೇನೆ. ಆಗ 20 to 30 ಮಿನಿಟ್ಸ್ ಆದಮೇಲೆ ಈಗ ಇದನ್ನು ಕುಕ್ ಮಾಡಬೇಕು. ಕುಕ್ ಮಾಡುವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಕುಕ್ ಮಾಡೋಣ. ಇದು ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗುತ್ತೆ. ಆಗ ಲಂಚ್ ಬಾಕ್ಸಿಗೆಲ್ಲ ಕೊಡೋಕ್ಕೆ ಕೂಡ ತುಂಬ ಈಸಿಯಾಗಿರುತ್ತೆ. ಆಗ ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೆಕ್ಸ್ಟ್ ಇದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಆಗ ಒಂದು ಪಾತ್ರೆಗೆ ನಮಗೆ ಈಗ ಎಣ್ಣೆಯನ್ನು ಆ್ಯಡ್ ಮಾಡಬೇಕು. ಎಣ್ಣೆಯನ್ನು ಆ್ಯಡ್ ಮಾಡಿದ ನಂತರ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಇದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಸಾಟ್ ಮಾಡಿದ ನಂತರ ಇದಕ್ಕೆ ಮೆಣಸಿನಕಾಯಿಯನ್ನು ಆ್ಯಡ್ ಮಾಡೋಣ. ಹಸಿಮೆಣಸಿನಕಾಯಿಯನ್ನು ಆ್ಯಡ್ ಮಾಡಿದ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಆಗ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ಇದು ಚೆನ್ನಾಗಿ ಇದನ್ನು ಸಾಟ್ ಮಾಡಿ ಒಂದು ಗೋಲ್ಡನ್ ಕಲರ್ ಆಗುವ ತನಕ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಹಾಗೆ ಈರುಳ್ಳಿ ಎಲ್ಲ ಆ್ಯಡ್ ಮಾಡುವಾಗ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಬೇಕು. ಇದಕ್ಕೆ ಆ್ಯಡ್ ಮಾಡುವ ಎಲ್ಲ ವೆಜಿಟೇಬಲ್ಸನ್ನು ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಿ ಆ್ಯಡ್ ಮಾಡಬೇಕು. ಆಗ ಇದು ಬೇಗ ಕುಕ್ ಆಗುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ ತೆಳುವಾಗಿ ಕಟ್ ಮಾಡಿದ ಕ್ಯಾರೆಟನ್ನು ಆ್ಯಡ್ ಮಾಡೋಣ. ನೋಡಿ, ಹೀಗೆ ಕಟ್ ಮಾಡಿ ತೆಗಿಬೇಕು. ಆಗ ಹೀಗೆ ಕಟ್ ಮಾಡಿದರೆ ಬೇಗ ಕುಕ್ ಆಗುತ್ತೆ. ದಪ್ಪ ದಪ್ಪವಾಗಿ ಕಟ್ ಮಾಡಿದರೆ ಕುಕ್ ಆಗಲು ಟೈಮ್ ತೆಗೆಯುತ್ತೆ. ಆದ್ದರಿಂದ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ನಮಗೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಬೇಕು. ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಸಾಟ್ ಮಾಡೋಣ. ಇದಕ್ಕೆ ತುಂಬ ಮಸಾಲೆ ಪುಡಿಗಳನ್ನು ಆ್ಯಡ್ ಮಾಡೋಕ್ಕೇನಿಲ್ಲ, ಸ್ವಲ್ಪ ಮಸಾಲೆ ಪುಡಿಗಳನ್ನು ಆ್ಯಡ್ ಮಾಡಿದರೆ ಸಾಕು. ಆಗ ನೆಕ್ಸ್ಟ್ ಇದಕ್ಕೆ ನಮಗೆ ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ. ಈಗ ನಾನು ನೆಕ್ಸ್ಟ್ ಇದಕ್ಕೆ ಮೊಟ್ಟೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. 2 ಮೊಟ್ಟೆಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆಗ ನಿಮಗೆ ಮೊಟ್ಟೆ ಆಪ್ಷನಲ್, ಆ್ಯಡ್ ಮಾಡೋಕ್ಕಿದ್ರೆ ಆ್ಯಡ್ ಮಾಡಬಹುದು, ಇಲ್ಲದಿದ್ದರೆ ಆ್ಯಡ್ ಮಾಡೋದು ಕೂಡ ಮಾಡಬಹುದು. ಮೊಟ್ಟೆಯನ್ನು ಆ್ಯಡ್ ಮಾಡಿ ಮಾಡೋದ್ರಿಂದ ಸೇಮ್ ಟು ಸೇಮ್ ಎಗ್ ಫ್ರೈಡ್ ರೈಸ್ ಇರುತ್ತೆಲ್ಲ ಹಾಗೆಯೇ ಆಗುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಆಗ ನೀವು ನೋಡಿ, ಆ್ಯಡ್ ಮಾಡೋಕ್ಕೆ ಇಷ್ಟಿದ್ರೆ ಆ್ಯಡ್ ಮಾಡಿದರೆ ಸಾಕು. ಈಗ ಇದಕ್ಕೆ ಮೊಟ್ಟೆಯನ್ನು ಆ್ಯಡ್ ಮಾಡುವಾಗ ನಮಗೆ ಈ ಮಾಡಿದ ಮಸಾಲೆಯನ್ನು ಪಾತ್ರೆಗೆ ಸೈಡ್ನಲ್ಲಿ ಹಾಕಬೇಕು. ಹಾಕಿದ ನಂತರ ಮೊಟ್ಟೆಯನ್ನು ಫಸ್ಟ್ ನಮಗೆ ಅದನ್ನು ಸ್ಕ್ರಬಲ್ ಮಾಡಬೇಕು. ಮಾಡಿದ ನಂತರ ಮಸಾಲೆಗೆ ಮಿಕ್ಸ್ ಮಾಡಬೇಕು. ಈಗ ನೋಡಿ, ನಮ್ಮ ರೈಸ್ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಈಗ ಇದರ ನೀರನ್ನೆಲ್ಲ ಚೆಲ್ಲಿ ಇದನ್ನು ಸೈಡ್ನಲ್ಲಿ ಇಡೋಣ. ಅಷ್ಟರೊಳಗೆ ನಾವು ಮಾಡಿದ ಮಸಾಲೆಗೆ ಸಾಸ್ಗಳನ್ನು ಆ್ಯಡ್ ಮಾಡಬೇಕು. ಆಗ ನಿಮ್ಮಲ್ಲಿ ಚಿಲ್ಲಿ ಸಾಸಲ್ಲಿದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಸೋಯಾ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಆ್ಯಡ್ ಮಾಡಿದ ನಂತರ ಸ್ವಲ್ಪ ಇದಕ್ಕೆ ಟೊಮೆಟೊ ಕೆಚಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ನಾವು ರೆಡಿ ಮಾಡಿ ಇಟ್ಟ ರೈಸ್ ಉಂಟಲ್ಲ, ಅದನ್ನು ನಮಗೆ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ನೋಡಿ, ನಮ್ಮ ಟೇಸ್ಟಿಯಾಗಿರುವ ಈ ರೈಸ್ ರೆಸಿಪಿ ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಲಿಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ. ಹಾಗೆ ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.